Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆಯು ಪರಮ ತ್ರಿತ್ವದ ಮಹೋತ್ಸವವನ್ನು ಕೊಂಡಾಡುತ್ತಿದೆ. ಆತ್ಮೇರೆ, ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಪ್ರಥಮ ಪರಮಪ್ರಸಾದ ಅಥವಾ ದೃಢೀಕರಣ ಸಂಸ್ಕಾರದ ತರಗತಿಯಲ್ಲಿ ಪಾಲ್ಗೊಳ್ಳುವಾಗ ಧರ್ಮೋಪದೇಶ ತರಗತಿಯ ಶಿಕ್ಷಕರು ಮಕ್ಕಳಿಗೆ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಏನೆಂದರೆ, ನಮಗೆ ಎಷ್ಟು ದೇವರಿದ್ದಾರೆ ಎಂದು. ಮಕ್ಕಳು ಈ ಪ್ರಶ್ನೆಯನ್ನು ಕೇಳಿದ್ದೇ ತಬ್ಬಿಬ್ಬಾಗುತ್ತಾರೆ. ಕೆಲವರು ಒಂದು ದೇವರು ಎಂದರೆ ಮತ್ತೆ ಕೆಲವರು 3 ದೇವರು ಎಂದು ಹೇಳುತ್ತಾರೆ. ಮತ್ತೆ ಕೆಲವರು ಕನ್ಯಾ ಮರಿಯಮ್ಮ ಹಾಗೂ ಸಂತ ಜೋಸೆಫರನ್ನು ಸೇರಿಸಿಕೊಂಡು 5 ದೇವರು ಎಂದು ಹೇಳುತ್ತಾರೆ. ಆದರೆ ಓರ್ವ ಪುಟ್ಟ ಬಾಲಕ ಭಯದಿಂದಲೇ ದೇವರು ಒಬ್ಬರು ಎಂದು ಹೇಳಿದ. ಅದು ಹೇಗೆ ವಿವರಿಸು ಎಂದು ಹೇಳಿದಾಗ ಆತನಿಂದ ಮಾತುಗಳೇ ಹೊರಬರಲಿಲ್ಲ. ಆಗ ಧರ್ಮೋಪದೇಶ ತರಗತಿಯ ಶಿಕ್ಷಕಿಯು ಹೇಳುತ್ತಾರೆ, ನಮಗೆ ದೇವರು ಒಬ್ಬರೇ, ಆದರೆ 3 ವ್ಯಕ್ತಿಗಳು, ಪಿತಾ, ಸುತ ಮತ್ತು ಪವಿತ್ರಾತ್ಮರು. ಇದು ಧರ್ಮಸಭೆಯ ಮತ್ತು ನಮ್ಮೆಲ್ಲರ ವಿಶ್ವಾಸವಾಗಿರಬೇಕು ಎಂದು ಹೇಳುತ್ತಾರೆ. ಹೌದು, ನನ್ನೊಲವಿನ ಸಹೋದರ ಸಹೋದರಿಯರೇ, ಪರಮ ತ್ರಿತ್ವವು ಒಂದು ರಹಸ್ಯವೇ ಸರಿ. ನಮ್ಮ ಈ ಪುಟ್ಟ ಮೆದುಳಿನಲ್ಲಿ ತ್ರಯೇಕ ದೇವರ ಬಗ್ಗೆ ಅರಿಯುವುದು ಬಹಳ ಕಷ್ಟವೇ ಸರಿ. ಆದರೂ ಕೆಲ ಸಂತರು, ವಿದ್ವಾಂಸರು ತ್ರಯೇಕ ದೇವರ ಬಗ್ಗೆ ಅರಿಯಲು ವಿವಿಧ ವಿವರಣೆಗಳನ್ನು ನೀಡಿರುವುದನ್ನು ನಾವು ಕಾಣುತ್ತೇವೆ. ಕಪರ್ಟೀನೋವಿನ ಸಂತ ಜೋಸೆಫರ ಬಗ್ಗೆ ನಾವೆಲ್ಲರೂ ಕೇಳಿರಬಹುದು. ಅವರ ಜೀವನವು ಪ್ರತಿಯೊಬ್ಬ ಕ್ರೈಸ್ತರಿಗೆ ಮಾದರಿಯಾಗಿದೆ. ಅವರ ಜೀವನ ಚರಿತ್ರೆಯನ್ನು ನಾವು ಓದಿದರೆ ನಮಗೆ ತಿಳಿಯುವುದೇನೆಂದರೆ, ಚಿಕ್ಕ ವಯಸ್ಸಿನಿಂದ ವಿದ್ಯಾಭ್ಯಾಸದಲ್ಲಿ ಬಹಳ ಹಿಂದೆ ಉಳಿದಿದ್ದರು. ಆದರೂ ತಾಯಿಯ ಬಲವಂತದಿಂದ ಸೆಮಿನರಿಯನ್ನು ಸೇರಿಕೊಂಡರು. ಒಮ್ಮೆ ಸೆಮಿನರಿಯಲ್ಲಿ ದೇವಮಾತೆಯ ಸ್ವರೂಪವನ್ನು ಸ್ವಚ್ಛಗೊಳಿಸುತ್ತಿರುವಾಗ ಕೈಜಾರಿ ಬಹಳ ಪುರಾತನವಾಗಿದ್ದ ದೇವಮಾತೆಯ ಸ್ವರೂಪವನ್ನು ಹೊಡೆದು ಹಾಕಿಬಿಡುತ್ತಾರೆ. ಅದರ ಫಲವಾಗಿ ಸೆಮಿನರಿಯ ಮೇಲ್ವಿಚಾರಕರು ಅವರಿಗೆ ಶಿಕ್ಷೆ ನೀಡಿ ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡಲು ಹೇಳುತ್ತಾರೆ. ಒಮ್ಮೆ ಶ್ರೇಷ್ಠ ಗುರುಗಳು ಸೆಮಿನರಿಗೆ ಭೇಟಿ ನೀಡುತ್ತಾರೆ. ಭೇಟಿ ನೀಡಿ ತ್ರಯೇಕ ದೇವರ ಬಗ್ಗೆ ವಿವರಣೆ ನೀಡುವಂತೆ ಗುರು ಅಭ್ಯರ್ಥಿಗಳ ಬಳಿ ಕೇಳುತ್ತಾರೆ. ಆದರೆ ಶ್ರೇಷ್ಠ ಗುರುಗಳು ಆ ವಿವರಣೆಯನ್ನು ಕೇಳಿ ಅವರಿಗೆ ತೃಪ್ತಿಯಾಗಲಿಲ್ಲ. ಭೋಜನವನ್ನು ಮುಗಿಸಿ ಸಂಜೆಯ ವೇಳೆ ದನದ ಕೊಟ್ಟಿಗೆ ಬಳಿ ನಡೆದುಕೊಂಡು ಹೋಗುವಾಗ ಅಲ್ಲಿ ಕಪರ್ಟೀನೋವಿನ ಸಂತ ಜೋಸೆಫರನ್ನು ಕಾಣುತ್ತಾರೆ. ಇಬ್ಬರು ಅಕ್ಕಪಕ್ಕ ಕುಳಿತು ಹಾಗೆ ಮಾತನಾಡುತ್ತಿರುವಾಗ ಶ್ರೇಷ್ಠ ಗುರುಗಳು ಜೋಸೆಫನಿಗೆ ತ್ರಯೇಕ ದೇವರ ಬಗ್ಗೆ ನಿನ್ನ ವಿವರಣೆ ಏನು ಎಂದು ಕೇಳುತ್ತಾರೆ. ಆಗ ಜೋಸೆಫ ತಾನು ಹೊದಿಸಿಕೊಂಡಿದ್ದ ಕಂಬಳಿಯನ್ನು ತೆಗೆದು ಈ ರೀತಿ ಹೇಳುತ್ತಾರೆ, ಒಂದು ಕಂಬಳಿ, ಆದರೆ ಅದೇ ಕಂಬಳಿಯನ್ನು 3 ಬಾರಿ ಮಡಚಿದರೆ 3 ಮಡಿಕೆ, ಆದರೂ ಒಂದೇ ಕಂಬಳಿ ಎಂದು ಹೇಳುತ್ತಾರೆ. ಅದೇ ರೀತಿ 3 ವ್ಯಕ್ತಿ ಆದರೂ ಒಂದೇ ದೇವರು ಎಂದು ಹೇಳುತ್ತಾರೆ. ಇದನ್ನು ಕೇಳಿದ್ದೇ ಶ್ರೇಷ್ಠ ಗುರುಗಳು ಬಹಳ ಸಂತೋಷವಾಗಿ, ಎಲ್ಲರೂ ಅವರನ್ನು ಅವಿವೇಕಿ ಎಂದು ಹೇಳಿದರೂ ಅವರನ್ನು ಗುರುವಾಗುವ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುತ್ತಾರೆ. ಆತ್ಮೇಲೆ, ಧರ್ಮಸಭೆಯ ವಿಶ್ವಾಸ ತ್ರಯೇಕ ದೇವರಾಗಿದ್ದಾರೆ. ನಮ್ಮ ಜ್ಞಾನದ ಮೂಲಕ ತ್ರಯೇಕ ದೇವರನ್ನು ಅರಿಯಲು ಸಾಧ್ಯವಿಲ್ಲ, ಬದಲಿಗೆ ನಮ್ಮ ಹೃದಯದ ಮೂಲಕ ಮಾತ್ರ ಅರಿಯಲು ಸಾಧ್ಯವಾಗಿದೆ. ಈ ಮೂಲಕ ನಾವು ತಿಳಿಯುವುದೇನೆಂದರೆ, 3 ವ್ಯಕ್ತಿ ಒಂದೇ ದೇವರು, 3 ಜನರು ಅದೇ ಸತ್ವ, ಅದೇ ಸಮಾನತೆ, ಅದೇ ದೈವತ್ವವನ್ನು ಹೊಂದಿರುತ್ತಾರೆ. ಇಂದಿನ ಮೊದಲನೆಯ ವಾಚನವನ್ನು ಜ್ಞಾನೋಕ್ತಿಗಳಿಂದ ಆರಿಸಿಕೊಳ್ಳಲಾಗಿದೆ. ಜ್ಞಾನ ದೇವರಿಂದ ಉಗಮವಾದದ್ದು. ಅದು ದೇವರು ಮನುಷ್ಯನಿಗೆ ನೀಡಿದ ಅಪ್ರತಿಮ ಕೊಡುಗೆಯಾಗಿದೆ. ಈ ದೈವಿಕ ಜ್ಞಾನದಿಂದಲೇ ನಾವು ದೇವರನ್ನು ಅರಿಯಲು ಶಕ್ತರಾಗುತ್ತೇವೆ. ಮನುಷ್ಯನ ತರ್ಕಕ್ಕೆ ಹಾಗೂ ಬುದ್ಧಿವಂತಿಕೆಗೆ ನಿಲುಕಲು ಹಾಗೂ ಸತ್ಯವನ್ನು ಅರಿಯಲು ನಮಗೆ ಜ್ಞಾನವೇ ನೆರವು ನೀಡುತ್ತದೆ. ಸರ್ವ ಸೃಷ್ಟಿಯ ಮುಂಚೆಯೇ ಜ್ಞಾನವು ಇತ್ತೆಂದು ನಮಗೆ ತಿಳಿಸಿಕೊಡುತ್ತದೆ. ಅದೇ ಜ್ಞಾನದಿಂದ ಪರಮ ತ್ರಿತ್ವವನ್ನು ಅರಿಯಲು ಕರೆ ನೀಡುತ್ತಿದೆ. ಆದ್ಮೇಲೆ ಪವಿತ್ರ ಬೈಬಲ್ ಗ್ರಂಥದಲ್ಲಿ ಎಲ್ಲಿಯೂ ತ್ರಯೇಕ ದೇವರ ಅಥವಾ ಪರಮ ತ್ರಿತ್ವದ ಬಗ್ಗೆ ಲಿಖಿತವಾಗಿಲ್ಲ. ಆದರೂ ಪರೋಕ್ಷವಾಗಿ ಲಿಖಿತವಾಗಿರುವುದನ್ನು ನಾವು ಕಾಣುತ್ತೇವೆ. ಮೊದಲನೆಯದಾಗಿ ಆದಿಕಾಂಡ ಅಧ್ಯಾಯ 1 ವಚನ 26ರಲ್ಲಿ,
ಅದಾದ ನಂತರ ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ ಎನ್ನುತ್ತಾರೆ. ನಮ್ಮಂತೆಯೇ ಹಾಗೂ ನಮ್ಮನ್ನು ಹೋಲುವ ಪದವು ಬಹುವಚನವಾಗಿದೆ. ಆ ಕಾರಣದಿಂದ ಅದರ ಅರ್ಥ ಪರಮತ್ವಿತ ಎನ್ನುತ್ತಾರೆ. ಎರಡನೆಯದಾಗಿ ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 1:35 ನಾವು ಕಾಣುತ್ತೇವೆ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ವರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ಈ ವಾಕ್ಯಗಳ ಮೂಲಕ ನಮಗೆ ತಿಳಿಯುವುದೇನೆಂದರೆ ತ್ರಯೇಕ ದೇವರ ಐಕ್ಯತೆ. ಮೂರನೆಯದಾಗಿ ಪ್ರಭು ಯೇಸುವಿನ ದೀಕ್ಷಾಸ್ನಾನದ ಸಮಯದಲ್ಲಿ ಸ್ನಾನಿಕ ಯೌವಾನನಿಂದ ಪ್ರಭು ಯೇಸುವಿಗೆ ದೀಕ್ಷಾಸ್ನಾನ ನೀಡುವಾಗ ಪವಿತ್ರಾತ್ಮರು ಪ್ರಭು ಯೇಸುವಿನ ಮೇಲೆ ಇಳಿದು ಬರುತ್ತಾರೆ. ಮೇಘವು ತೆರೆದು ತಂದೆ ದೇವರ ಸ್ವರವನ್ನು ನಾವು ಕೇಳುತ್ತೇವೆ. ಇಲ್ಲಿಯೂ ಸಹ ನಾವು ತ್ರಯೇಕ ದೇವರ ಐಕ್ಯತೆಯನ್ನು ಕಾಣಬಹುದು. ನಾಲ್ಕನೆಯದಾಗಿ ಪ್ರಭು ಯೇಸುವಿನ ಸ್ವರ್ಗಾರೋಹಣದ ಸಂದರ್ಭದಲ್ಲಿ ಪ್ರಭು ಯೇಸು ತಮ್ಮ ಶಿಷ್ಯರಿಗೆ, ನೀವು ಪ್ರಪಂಚದ ಎಲ್ಲೆಡೆ ಹೋಗಿ ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ದೀಕ್ಷಾಸ್ನಾನವನ್ನು ನೀಡಲು ಕರೆ ನೀಡುವುದನ್ನು ನಾವು ಕಾಣುತ್ತೇವೆ. ದೇವರು ಪಿತಾ, ಸುತ ಮತ್ತು ಪವಿತ್ರಾತ್ಮರ ಐಕ್ಯದಲ್ಲಿ ನಿತ್ಯ ನಿರಂತರವೂ ಜೀವಿಸುವವರಾಗಿದ್ದಾರೆ. ಸತ್ವದಲ್ಲಿ ಒಂದೇ ಆಗಿದ್ದರೂ ವ್ಯಕ್ತಿಗಳಲ್ಲಿ ಬೇರೆ ಬೇರೆಯವರು. ಅವರು ಅನಂತದಲ್ಲಿ ಇರುವವರು. ಪರಮತ್ವಿತ್ವವು ಒಂದು ನಿಗೂಢ ರಹಸ್ಯವಾಗಿದ್ದರೂ ಅವರ ಮೂವರು ವ್ಯಕ್ತಿಗಳು ಕಾರ್ಯ ನಿಗೂಢವಾಗಿಲ್ಲ. ಪಿತನಿಂದ ಸೃಷ್ಟಿಯ ಕಾರ್ಯ, ಸುತನಿಂದ ರಕ್ಷಣಾ ಕಾರ್ಯ, ಪವಿತ್ರಾತ್ಮರಿಂದ ಪಾವನ ಕಾರ್ಯ ಆದಿಯಿಂದಲೂ ಈಗಲೂ ನಡೆಯುತ್ತಾ ಇದೆ. ದೇವರು ಸೃಷ್ಟಿ ಕಾರ್ಯವನ್ನು ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ. ಸುತ ಮತ್ತು ಪವಿತ್ರಾತ್ಮರ ಮೂಲಕ ನಿರಂತರವಾಗಿ ಈ ಯೋಜನೆಯನ್ನು ಕಾರ್ಯಗತ ಮಾಡುತ್ತಲೇ ಇರುತ್ತಾರೆ. ವಿಶ್ವಾಸದ ಪ್ರಮಾಣದಲ್ಲಿ ಈ ಮೂವರು ವ್ಯಕ್ತಿಗಳ ಕಾರ್ಯವನ್ನು ಸಂಕ್ಷಿಪ್ತವಾಗಿರುವುದನ್ನು ಕೊಡಲಾಗಿದೆ. ಹಾಗಾದರೆ ಆತ್ಮೀಯರೇ, ಈ ಪರಮತ್ವಿತ್ವವು ಕ್ರೈಸ್ತಿಯ ಜೀವನದಲ್ಲಿ ಯಾವ ರೀತಿ ಪಾತ್ರವನ್ನು ವಹಿಸುತ್ತಿದೆ? ಮೊಟ್ಟ ಮೊದಲನೇದಾಗಿ ಧರ್ಮಸೇವೆಯ ಪ್ರತಿಯೊಂದು ಪ್ರಾರ್ಥನೆಯು ಪ್ರಾರಂಭಗೊಳ್ಳುವುದು ತ್ರಯೇಕ ದೇವರ ಮೂಲಕ ಹಾಗೂ ಪ್ರಾರ್ಥನೆ ಕೊನೆಗೊಳ್ಳುವುದು ಸಹ ತ್ರಯೇಕ ದೇವರ ಮೂಲಕವಾಗಿದೆ. ಎರಡನೇದಾಗಿ ಪವಿತ್ರ ಸಂಸ್ಕಾರಗಳು ನೆರವೇರುವುದು ತ್ರಯೇಕ ದೇವರ ಮೂಲಕವಾಗಿದೆ. ಮನುಷ್ಯನ ಹುಟ್ಟಿನಿಂದ ಹಿಡಿದು ಅದು ದೀಕ್ಷಾಸ್ನಾನವಾಗಿರುವುದು, ಆತ ಸಾಯುವ ತನಕ ವ್ಯಾಧಿಷ್ಠರ ಅಭ್ಯಂಗದಲ್ಲೂ ತ್ರಯೇಕ ದೇವರ ಪಾತ್ರವನ್ನು ನಾವು ಕಾಣಬಹುದು. ಮೂರನೆಯದಾಗಿ ದೇವಾಲಯದ ಗಂಟೆಗಳನ್ನು ಬಾರಿಸುವಾಗ ತ್ರಯೇಕ ದೇವರನ್ನು ಸ್ತುತಿಸಲು ಕರೆ ನೀಡುತ್ತದೆ. ನಾಲ್ಕನೆಯದಾಗಿ ಗುರುಗಳು ಹಿರಿಯರು ಆಶೀರ್ವದಿಸುವುದು ಸಹ ತ್ರಯೇಕ ದೇವರ ಮೂಲಕವೇ ಆಗಿದೆ. ಐದನೆಯದಾಗಿ ತ್ರಯೇಕ ದೇವರು ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ನಿಗೂಢ ರಹಸ್ಯವಾಗಿ ಉಳಿಯದೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕಾಗಿದೆ. ತ್ರಯೇಕ ದೇವರು ನಮ್ಮ ಕುಟುಂಬಗಳಿಗೆ ಮಾದರಿಯಾಗಬೇಕಾಗಿದೆ. ಯಾವ ರೀತಿ ತ್ರಯೇಕ ದೇವರಲ್ಲಿ ಅನ್ಯೋನ್ಯತೆಯನ್ನು ನಾವು ಕಾಣುತ್ತೇವೆಯೋ ಅದೇ ರೀತಿ ಅನ್ಯೋನ್ಯತೆ ನಮ್ಮ ಕುಟುಂಬದಲ್ಲಿ ಇರಬೇಕಾಗಿದೆ. ಕೊನೆಯದಾಗಿ ಆತ್ಮೀಯರೇ, ನಾವು ತ್ರಯೇಕ ದೇವರ ಹತ್ತಿರ ಹೋಗಬೇಕಾದರೆ ಮೊದಲಿಗೆ ದೇವಮಾತೆಯ ಹತ್ತಿರ ಹೋಗಬೇಕಾಗಿದೆ ಎಂದು ಸಂತ ಯೌವಾನರು ಹೇಳುತ್ತಾರೆ. ತಾಯಿಯ ಮೂಲಕ ತ್ರಯೇಕ ದೇವರ ಆಶೀರ್ವಾದ ಪಡೆಯೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.